ಹಾಯ್ ಆಲ್, ಇವತ್ತು ಜನವರಿ 4th ನನ್ನ ಮಗಳು ಚಾರ್ವಿ, ಅವಳು ನಿಕ್ನೇಮ್ ಬಂದುಬಿಟ್ಟು ಪರಿ ಅಂತ. ಇವತ್ತು ಅವಳ ಬರ್ಡೇ. ಅವಳು 7 ಇಯರ್ಸ್ ಕಂಪ್ಲೀಟ್ ಮಾಡಿ 8ಗೆ ಟರ್ನ್ ಆಗ್ತಿದ್ದಾಳೆ. ಪ್ರತಿ ವರ್ಷ ನಾವು ಮನೆಯಲ್ಲಿ ಸೆಲೆಬ್ರೇಟ್ ಮಾಡೋದು. ಅಂದರೆ ಅವಳು ಕೆಲವೊಂದು ಫ್ರೆಂಡ್ಸು, ನಾನೊಂದು ಕೆಲವೊಂದು ಅಪಾರ್ಟ್ಮೆಂಟ್ ಫ್ರೆಂಡ್ಸಿಗೆ ಕರೆದು ಸಿಂಪಲ್ಲಾಗಿ ಬಟ್ ಅವಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಬಟ್ ಈ ಸಲ ನಾವು ಯಾವುದಾದ್ರೂ ಒಂದು ರೆಸಾರ್ಟಿಗೆ ಹೋಗಿ ನಾನು ವೀರೇಶ್ ಪರಿ 3 ಜನ ಕೂಡಿ ಪರಿ ಬರ್ಡೇ ಮಾಡಬೇಕಂತ ಡಿಸೈಡ್ ಮಾಡ್ತೇವೆ. ಬಟ್ ಪರಿ ಇದಕ್ಕೆ ಒಪ್ಪಲಿಲ್ಲ, ಯಾಕಂದರೆ ಅವಳಿಗೆ ಅವಳ ಫ್ರೆಂಡ್ಸ್ ಬೇಕೇ ಅಂತಿತ್ತು. ಸೊ ಫೈನಲಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋದು ಅಂತ ತಿಳ್ಕೊಂಡು ಡಿಸೈಡ್ ಆಯಿತು. ಈ ಬರ್ಡೇ ಪಾರ್ಟಿಯಲ್ಲಿ ನಾವು ಜಸ್ಟ್ ಅಪಾರ್ಟ್ಮೆಂಟ್ ಫ್ರೆಂಡ್ಸ್, ಅಂದರೆ ಚಾರ್ವಿ ಅಪಾರ್ಟ್ಮೆಂಟ್ ಫ್ರೆಂಡ್ಸು, ಚಾರ್ವಿ ಬೆಸ್ಟ್ ಫ್ರೆಂಡು ಮತ್ತು ನನ್ನ ಕೆಲವೊಂದು ಅಪಾರ್ಟ್ಮೆಂಟ್ ಫ್ರೆಂಡ್ಸಿಗೆ ಅಷ್ಟೇ ಇನ್ವೈಟ್ ಮಾಡಿದ್ದೇವೆ. Sorry, Dara. Come. Sorry. Read, come. Sir. Hold tight. Who knows Hindi? Okay, it's time. Who knows Tamil? Raise your hand. Tamil? Tamil. Yeah, she knows Tamil. Yes, I think so. You know Kannada? It worked. I'm back. Tamil is a language. Let's go down to Dad. English, everyone I knows. hope he's back again. ಪರಿಗೆ ಬರ್ಡೇ ಗಿಫ್ಟಾಗಿ ಬ್ಯಾಗ್ ಮತ್ತು ವೇವ್ ಬೋರ್ಡ್ ಕೊಡಿಸಿದ್ದೇವೆ. ಬ್ಯಾಗ್ ಬಂದುಬಿಟ್ಟು ನಾನು ಕೊಡಿಸಿದ್ದು, ವೀರೇಶನ್ ಅಮೌಂಟು, ಬಟ್ ನಾನು ಕೊಡಿಸಿದ್ದು. ವೇವ್ ಬೋರ್ಡು ಅವ್ರ ಪಪ್ಪಂದು. ಆ್ಯಕ್ಚುಲಿ ಅವ್ರು ತುಂಬ ದಿನದಿಂದ ಕೇಳ್ತಾ ಇದ್ಲು, ನನಗೆ ಇನ್ನೊಂದು ಬ್ಯಾಗ್ ಬೇಕು. ಅವಳಿಗೆ ಯೂನಿಕಾರ್ನ್ ಅಂದರೆ ತುಂಬ ಇಷ್ಟ. ಸೊ ಬ್ಯಾಗ್ ಬೇಕು ಅಂತ ಹೇಳ್ತಾ ಇದ್ಲು. ಸೊ ಇದನ್ನು ನಾನು ಕೊಡಿಸ್ಕೊಟ್ಟೆ, ವೇವ್ ಬೋರ್ಡು ಅವ್ರ ಪಪ್ಪ. ಸೊ ಇವೆರಡು ಗಿಫ್ಟು ನಮ್ಮಲ್ಲಿತ್ತು ಚಾರ್ವಿಗೆ. ಬರ್ಡೇ ಸೆಲೆಬ್ರೇಷನ್ ಮುಗಿತಾ ಆಲ್ರೆಡಿ 9:30 ಆಗಿ ಹೋಗಿದೆ. ತುಂಬ ಸ್ಟ್ರೇನ್ ಆಗಿದೆ. ಬಟ್ ಚಾರ್ವಿಗೆ ಅವಳು ಗಿಫ್ಟ್ ನೋಡೋದಿತ್ತು, ಸೊ ಎಲ್ಲ ಗಿಫ್ಟ್ ಓಪನ್ ಮಾಡಿ ನೋಡಿದ್ಲು. ಚಲೋ, ಗುಡ್ ನೈಟ್. ಹಾಯ್ ಆಲ್, 12 ಜನವರಿ ನನ್ನ ಬರ್ಡೇ. ಸೊ ಬರ್ಡೇ ಸೆಲೆಬ್ರೇಷನ್ ಅಂತಲ್ಲ, ಬಟ್ ಬರ್ಡೇಗಾಗಿ ರೆಸಾರ್ಟ್ ಸ್ಟೇ ಆಗೋದಂತ ಡಿಸೈಡ್ ಆಗಿದೆ. ನಾರ್ಮಲಿ ಪ್ರತಿ ಮ್ಯಾರೇಜ್ ಆ್ಯನಿವರ್ಸರಿಗೆ ನಾವು ರೆಸಾರ್ಟಿಗೆ ಹೋಗ್ತೇವೆ. ತಪ್ಪಿದರೆ ಅಂದರೆ 1-2 ಸಲ ಅಷ್ಟೇ ಗೋವಾ, ಹೈದ್ರಾಬಾದ್ ಹೋಗಿರಬೇಕು. ಅದರ್ವೈಸ್ ನಾವು ರೆಸಾರ್ಟೇ ಪ್ರಿಫರ್ ಮಾಡೋದು ಮ್ಯಾರೇಜ್ ಆ್ಯನಿವರ್ಸರಿಗೆ. ಮುಂಚೆ ಇಲ್ಲ, ಅಂದರೆ ನನ್ನ ಮದುವೆ ಮುಂಚೆ ನಾನು ಚಿಕ್ಕವಳಿದ್ದಕ್ರ ಅವಾಗಿನ ಬರ್ಡೇ ಸೆಲೆಬ್ರೇಷನ್ ತುಂಬ ಚೇಂಜ್ ಇತ್ತು. ಅಂದರೆ ಅಮ್ಮ ಅಪ್ಪ ತುಂಬ ಸ್ಪೆಷಲ್ ಫೀಲ್ ಮಾಡಿಸ್ತಾಯಿದ್ರು. ಚಿಕ್ಕವಳಿದ್ದಾಗ ಅಪ್ಪ ಡ್ರೆಸ್ ಕಂಪಲ್ಸರಿ, ಯಾವುದೇ ನಮ್ಮ ಮನೇಲಿ ಬರ್ಡೇ ಇರಲಿ ಕಂಪಲ್ಸರಿ ಡ್ರೆಸ್ ತರಿಸ್ತಾ ಇದ್ರು. ಅಮ್ಮ ಅವತ್ತಿನ ದಿವಸ ನಮ್ಮ ತಲೆ ಸ್ನಾನ ಮಾಡಿಸಿ, ದೇವ್ರ ನಮಸ್ಕಾರ ಮಾಡಿಸಿ, ಏನಾದ್ರು ಸ್ವೀಟ್ ಮಾಡ್ತಾಯಿದ್ರು. ಟೈಮ್ ಇದ್ರೆ ಅಂದರೆ ಕೆಲವೊಂದ್ಸಲ ಆಗ್ತಾ ಇರಲಿಲ್ಲ, ಕೆಲವೊಂದ್ಸಲ ಗುಡಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಅವತ್ತು ಹೋಲ್ ಡೇ ತುಂಬ ಪ್ಯಾಂಪರು, ಅಂದರೆ ಸ್ಪೆಷಲ್ ಫೀಲ್ ಮಾಡಿಸ್ತಾ ಇದ್ರು. ಇವನ್ ಅಪ್ಪ ಅಮ್ಮ ಅಂತಲ್ಲ, ಅಕ್ಕ ತಂದ್ರೆ ಯಾರದೇ ಬರ್ಡೇ ಇದ್ರು ನಮ್ಮ ಮನೇಲಿ ಆ ರೀತಿ ಇತ್ತು. ಯಾರು ಬರ್ಡೇ ಇರುತ್ತೋ ಅವತ್ತು ಅವ್ರಿಗೆ ತುಂಬ ಸ್ಪೆಷಲ್ ಫೀಲ್ ಮಾಡಿಸೋದು. ಅವ್ರು ಏನಂದ್ರು ಆಡಿದ್ರು
ಯಾವುದಕ್ಕೂ ಶಿಟ್ ಮಾಡ್ಕೋದಿಲ್ಲ, ಅವ್ರಿಗೆ ಬೈಯೋ ಹಾಗಿಲ್ಲ ಅಂತ ತಿಳ್ಕೊಂಡು. ಸೊ ಚಿಕ್ಕವಳಿದ್ದಾಗ ಹಿಡಿದು ನಂಗೆ ಬರ್ಡೇ ಅಂದರೆ ನನ್ನ ಬರ್ಡೇ ಅಂದರೆ ತುಂಬ ಇಷ್ಟ. ದೊಡ್ಡವಳಾದ್ಮೇಲೆ ಕಾಲೇಜ್ ಬಂದಮೇಲೆ ಸಮೋಸ ಪಾರ್ಟಿ, ಗೋಬಿ ಪಾರ್ಟಿ, ಫ್ರೆಶ್ ಜೋಡಿ ಆ ರೀತಿ ಬರ್ಡೇ ಸೆಲೆಬ್ರೇಷನ್ ಮಾಡಿದೆ. ಆಫ್ಟರ್ ಮ್ಯಾರೇಜ್ ಒಂದು ಸ್ವಲ್ಪ ಚೇಂಜ್ ಅನ್ಬೋದು. ಅಂದರೆ ಮುಂಚೆ ಎಲ್ಲ ನನ್ನ ಬರ್ಡೇ ಇದ್ದಾಗ ಫಸ್ಟ್ ಸ್ಟಾರ್ಟಿಂಗ್ ಅಪ್ಪ ನಮಗೆ ಡ್ರೆಸ್ ಕೊಡಿಸ್ತಾ ಇದ್ರು, ಆಮೇಲೆ ನಮ್ಗೆ ಏನು ಬೇಕು, ದೊಡ್ಡವರಾದ್ಮೇಲೆ ನಮ್ದು ಏನು ನೀಡ್ಸ್ ಇರುತ್ತಲ್ಲ ಆ ರೀತಿ ಮೇಲೆ ನಮ್ಗೆ ಗಿಫ್ಟ್ ಕೊಡ್ತಾಯಿದ್ರು, ಇಲ್ಲಾಂದ್ರೆ ಅಮೌಂಟ್ ಕೊಡ್ತಾಯಿದ್ರು ಏನಾದ್ರು ತೊಗೊಳ್ಳಿ ಅಂತ ತಿಳ್ಕೊಂಡು. ಬಟ್ ಆಫ್ಟರ್ ಮ್ಯಾರೇಜ್ ಪ್ರತಿ ಇಯರ್ ಅಂದರೆ ನಂದು 1-2 ಬರ್ಡೇ ಮಿಸ್ ಆಗಿದೆ. ಯಾಕಂದ್ರೆ ಒಂದ್ಸಲ ನಾನು ಡೆಲಿವರಿ ಆಗಿತ್ತು, ಸೊ ಆ ಬರ್ಡೇ ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ನನ್ನ ಮಾವರಿಗೆ ಆರಾಮಿರಲಿಲ್ಲ. ಇನ್ನೊಂದ್ಸಲ ಬಂದು ಕೊರೋನಾ, ಮೋಸ್ಟ್ಲಿ ಸೆಕೆಂಡ್ ವೇವ್, ಅವಾಗ ನನಗೂ ಕೊರೋನಾ ಆಗಿತ್ತು. ಸೊ ಆ ಟೈಮ್ ನಾವು ಸೆಲೆಬ್ರೇಟ್ ಮಾಡ್ಕೊಂಡ್ರೆ. ಅದರ್ವೈಸ್ ನನ್ನ ಪ್ರತಿ ಬರ್ಡೇ ಸ್ಪೆಷಲ್ ಏನಂದರೆ ಮುಂಚೆ ನಾನು ಹೇಳ್ಬಿಡ್ತೇನೆ ನಂಗೆ ಇಂಥ ಗಿಫ್ಟ್ ಬೇಕು ಅಂತ. ಸೊ ವೀರೇಶ್ ಆ ಗಿಫ್ಟ್ ತರ್ತಾರೆ. ಯಾವಾಗಲೂ ಚಿಕ್ಕ ಹಿಡಿದು ರೂಢ ಇದಲ್ವ ಡ್ರೆಸ್ ತೊಗೋದು. ಸೊ ಅವತ್ತಿನ ದಿವಸ ಹೊಸ ಡ್ರೆಸ್ ಹಾಕ್ಕೊಂಡು ಯಾವುದಾದ್ರು 3 ಸ್ಟಾರ್ ಇಲ್ಲ 5 ಸ್ಟಾರ್ ರೆಸ್ಟೋರೆಂಟ್ಗೆ ಹೋಗೋದು. ಅಂದರೆ ಇಯರ್ಲಿ ಬರ್ಡೇ ಟೈಮ್ ಕಂಪಲ್ಸರಿ ನಾನು ಹೋಗೋದು. ಸೊ ನೈಟ್ ಡಿನ್ನರು ಇದು ನಂದು ಆಫ್ಟರ್ ಮ್ಯಾರೇಜ್ ನನ್ನ ಪ್ರತಿ ಬರ್ಡೇ ರೊಟೀನ್ ಅನ್ಬೋದು. ಈ ಸಲ ಫಾರ್ ಚೇಂಜ್ ರೆಸಾರ್ಟಿಗೆ ಹೋಗ್ತಾ ಇದ್ದೇವೆ. ಇನ್ನು ಈ ಸಲ ಬರ್ಡೇ ಗಿಫ್ಟ್ ಏನಂತ ಕೇಳಬೇಡಿ, ಯಾಕಂದ್ರೆ ಈ ಸಲ ಬರ್ಡೇ ಗಿಫ್ಟ್ ಇಲ್ಲ. ಯಾಕಂದರೆ ಯಾವುದೋ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಕೈ ಹಾಕಿದ್ದೇವೆ. ಅದೇನಂತ ನಾನು 3-4 ಮಂತ್ಸ್ ಅಥವಾ ಒಂದು 6 ಮಂತ್ ಆದಮೇಲೆ ಹೇಳ್ತೇನೆ. ಸೊ ಬರ್ಡೇ ಗಿಫ್ಟ್ಗಿಂತ ದೊಡ್ಡ ಗಿಫ್ಟ್ ಅದು. ಸೊ ಈ ಸಲ ಗಿಫ್ಟ್ ಬೇಡಿಲ್ಲ. ಇದು ಬಂದ್ಬಿಟ್ಟು ನನ್ನ ಬರ್ಡೇ ಡ್ರೆಸ್ಸು. ಬರ್ಡೇ ದಿವಸ ಹಾಕೋತೀನಿ ನೋಡ್ಲಿಕ್ಕಂತೆ 1 ಪೀಸ್ ಡ್ರೆಸ್ ಇದೆ, ತುಂಬ ಚೆನ್ನಾಗಿದೆ. ಚಿಕ್ಕವಳು ಹಿಡಿದು ಹಾಗೆ ನನ್ನ ಬರ್ಡೇ ಬಂದರೆ ಏನು ಮಿಸ್ ಆದರೂ ಸರಿ, ಬಟ್ ಬರ್ಡೇ ಡ್ರೆಸ್ ಮಿಸ್ ಆಗಬಾರ್ದು ನನಗೆ. ಇನ್ನು ಬಂದುಬಿಟ್ಟು ಎಲ್ಲೇ ಹೊರಗೆ ಹೋಗೋದಿರಲಿ, ರೆಸಾರ್ಟಿಗಿರಲಿ, ಪಿಕ್ನಿಕ್ ಇರಲಿ, ಟೂರ್ ಇರಲಿ, ಯಾವುದೇ ಊರಿಗೆ ಹೋಗಬೇಕಾದ್ರೂ ಪ್ರತಿ ಸಲ ಬ್ಯಾಗ್ ಪ್ಯಾಕಿಂಗ್ ನಂದೆ. ಎಲ್ಲರೂ ವೀರೇಶ್ ಡ್ರೆಸ್ಸು, ಪರಿ ಡ್ರೆಸ್ಸು, ಅವ್ರದ್ದೆಲ್ಲ ಥಿಂಗ್ಸು ಎಲ್ಲ ಪ್ಯಾಕ್ ಮಾಡ್ತೇನೆ. ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಪ್ಯಾಕ್ ಆಯಿತು ಅಂದಮೇಲೆ ವೀರೇಶನ್ ಇನ್ನೊಂದಿಷ್ಟು ಲಿಸ್ಟ್ ಬರುತ್ತೆ. ನಾರ್ಮಲಿ ಹುಡುಗಿಯರು ಈ ರೀತಿ ಮಾಡ್ತಾರೆ, ಬ್ಯಾಗ್ ಎಲ್ಲ ಆದಮೇಲೆ ಇನ್ನೂ ಅದು ಬೇಕು ಇದು ಬೇಕಂತ ಹಾಕೋದು. ಬಟ್ ನಮ್ಮನೇಲಿ ಉಲ್ಟಾ, ಎಲ್ಲ ಪ್ಯಾಕ್ ಆದಮೇಲೆ ವೀರೇಶನ್ ಮತ್ತೆ ಲಿಸ್ಟ್ ಶುರು ಆಗುತ್ತೆ. ಈ ಪ್ಯಾಂಟ್ ಹಾಕು, ಅದು ತೊಗೊಂಡು ನಡಿ, ಇದು ಬೇಕು. ಸೊ ನಾರ್ಮಲಿ ನಮ್ಮದು ಎಲ್ಲೇ ಹೋದರೂ ಮಿನಿಮಮ್ 2 ಇಲ್ಲ 3 ಬ್ಯಾಗ್ಸ್ ಆಗೇ ಆಗ್ತವೆ. ಇಲ್ಲೇ ನಾವೀಗ ಹೋಗ್ತಾ ಇರೋದು ದೇವನಹಳ್ಳಿ ರೆಸಾರ್ಟ್ ಹೆಸರು ಬಂದುಬಿಟ್ಟು ಓಕೆ ನಾನು ಆಮೇಲೆ ಹೇಳ್ತೇನೆ. ಸೊ ಚೆನ್ನಾಗಿದೆ, ರಿವ್ಯೂ ನೋಡಿದ್ರೆ ತುಂಬ ಚೆನ್ನಾಗಿದೆ. ಸೊ ಹೋದ್ಮೇಲೆ ಹೇಳ್ತೇನೆ ಅದು ಯಾವ್ದು ಅಂತ ತಿಳ್ಕೊಂಡು. ಸೊ ರೆಸಾರ್ಟಿಗೆ ಹೋಗ್ಬೇಕಾದ್ರೂ ನಾವು ತುಂಬ ಡ್ರೆಸ್ ಅಲ್ಲಿಂದ ಹೋಗ್ತೇವೆ, ಯಾಕಂದ್ರೆ ನಮ್ಮದೇ ಕಾರ್ ಅಲ್ವಾ, ಏನು ಬೇಕಾ ಇಟ್ಕೊಂಡು ಹೋಗ್ತೀವಿ, ಬೇಡ ಆಯ್ತು ಅಲ್ಲೇ ಇರ್ಬೋದು ಅಂದ್ಕೊಂಡು. ಇದು ನನ್ನ ಬರ್ಡೇ ಸೆಲೆಬ್ರೇಷನ್. ನಾವೀಗ ಹೋಗ್ತಾ ಇರೋ ರೆಸಾರ್ಟ್ ಬಂದುಬಿಟ್ಟು ವೀಡೆನ್ಸಿ ರೆಸಾರ್ಟ್ ಅಂತ. ಇದು ಇಲ್ಲೇ ಬೆಂಗಳೂರಿನ ದೇವನಹಳ್ಳಿಯಲ್ಲಿರೋದು. ನಾವು ನಮ್ಮ ಮನೆಯಿಂದ 25 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಏರ್ಪೋರ್ಟ್ ರೋಡ್ ಅಂತ ಹೇಳ್ಬೋದು. ಫಸ್ಟ್ ಶಾರ್ವಿ ಬರ್ಡೇ ಸೆಲೆಬ್ರೇಷನ್ ಇಲ್ಲೇ ಮಾಡೋದಂತ ಡಿಸೈಡ್ ಆಗಿತ್ತು. ಬಟ್ ಅವಳ ಫ್ರೆಂಡ್ಸ್ ಜೊತೆ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹಠ ಹಿಡಿದ್ಲು. ಸೊ ಫೈನಲಿ ಅದು ಕ್ಯಾನ್ಸಲ್ ಆಯಿತು. ಈಗ ನನ್ನ ಬರ್ಡೇ ಇಲ್ಲಿ ಸೆಲೆಬ್ರೇಷನ್ ಆಗ್ತಾಯಿದೆ. Happy birthday to you. Happy birthday to you. Happy birthday, dear Revati. Happy birthday to you. ಚಾರುವಿಗೆ ಫಸ್ಟ್ ಮಮ್ಮಿ ಬರ್ಡೇಗೂ ತಗೊಳ ಚೆನ್ನಾಯ್ತಲ್ಲ ಪ್ರಿಯಾಂಕ್. ಚಾರು ನೀರು ಕೊಡಪ್ಪ ಮಮ್ಮಿಗೆ. ಚಾರು ನೋಡಿಲ್ಲ ಚೆನ್ನಾಯ್ತು. ಕೊಡು, ನೀನು ಕೊಡು. ಅಲ್ಲ ಸ್ವೀಟ್ ಕೊಡು. ಸ್ವೀಟ್ ಮಮ್ಮಿಗೆ ತಿನ್ನಿಸಪ್ಪ. ಹಂಗಲ್ಲ ಆ ಕಡೆ ಕೈ. Happy birthday to you. Thanks. God bless you, appa. ನನ್ನ ಬರ್ಡೇ ಅಲ್ಲ, It's my birthday.
See, even sister, you know how much they are doing.